ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಹೆವೇಲ ಪ್ರವಾದನೆ 2ನೇ ಅಧ್ಯಾಯದ 12ನೇ ವಚನ ಹೇಳುತ್ತದೆ, ಯೆಹೋವನೆನ್ನುತ್ತಾನೀಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳು ನಿಮ್ಮ ಹೃದಯಗಳು ಹರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯ, ಕನಿಕಾರ, ದೀರ್ಘಶಾಂತಿ, ಮಹಾಕೃಪಳನಾಗಿ ಮಾಡಬೇಕು, ಕಿಡಿಗೆ ಮನ ಮರುಗುತ್ತಾನೆ. ಈ ವಾಕ್ಯದಲ್ಲಿ ಏನಂದರೆ, ಈಗಲಾದರೂ ಅಂದರೆ ದೇವರಾತ್ಮನು ಭೂಮಿ ಮೇಲೆ ನಮ್ಮೆಲ್ಲರಿಗೂ ಕರೀತಾ ಇದ್ದಾನೆ. ಇಲ್ಲಿವರೆಗೆ ಹೇಗೆ ಜೀವನ ಮಾಡಿದೆಯೋ, ದೇವರ ವಾಕ್ಯ ಗೊತ್ತಿಲ್ಲದೆ ಹೇಗೋ ಜೀವನ ಮಾಡಿರ್ಬೋದು. ಆದರೆ ಇನ್ನು ಮುಂದೆ ಪಾಪವನ್ನು ಮಾಡದೆ ಬೈಬಲ್ ಹೇಳುತ್ತದೆ, ಈಗಲಾದರೂ ನನ್ನ ಕಡೆಗೆ ಬನ್ನಿರಿ, ನಾನು ನಿಮಗೆ ದಯವನ್ನು ತೋರಿಸುವ ದೇವರಾಗಿದ್ದೇನೆ, ಸ್ವಸ್ಥತೆಯನ್ನು ಕೊಡುವ ದೇವರಾಗಿದ್ದೇನೆ ಎಂಬುದಾಗಿ ಪರಲೋಕ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರ ಕಡೆಗೆ ಬರಲಿಕ್ಕೆ ರೆಡಿಯಾಗಿದ್ದೀರಾ? ರೆಡಿಯಾದರೆ ಕರ್ತರು ಖಂಡಿತ ಸಕಲ ಪಾಪ, ರೋಗ ಎಲ್ಲವನ್ನು ಪರಿಹರಿಸಿ ನಮಗೆ ದೊಡ್ಡ ದಯವನ್ನು ತೋರಿಸ್ತಾನೆ. ದಯ ತೋರಿಸುವ ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗ ಆತ ನಿಮಗೆ ಅಥವಾ ನನಗೆ ದಯವನ್ನು ತೋರಿಸುತ್ತಾನೆ. ಆತನು ಹೇಳುತ್ತಾನೆ, ಈಗಲಾದರೂ ನನ್ನ ಕಡೆಗೆ ತಿರುಗಿರಿ. ದೇವರ ಕಡೆಗೆ ತಿರುಗೋಣ, ದೇವರ ಕಡೆಗೆ ಬರೋಣ. ದೇವರ ವಾಕ್ಯ ಆಶೀರ್ವದಿಸಲಿ.